ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು, ಅಪಪ್ರಚಾರ ಮಾಡಿದ್ರು ಅಂತ ಆರೋಪ ಪ್ರಕರಣ ಇತ್ತಲ್ಲ. ಇದೀಗ ಈ ಪ್ರಕರಣದಲ್ಲಿ ಚಿನ್ನಯ್ಯ ಮೊದಲು ಬಂದಿದ್ದು. ಹೌದು, ನಾನು ಎಷ್ಟೊಂದು ಹೆಣಗಳನ್ನು ಹೂತಾಕ್ಬಿಟ್ಟಿದ್ದೀನಿ, ಇಲ್ಲಿ ಅಬಾಲ ವೃದ್ಧರಾದಿಯಾಗಿ ಎಲ್ಲರನ್ನೂ ಹೂತುಬಿಟ್ಟಿದ್ದೀನಿ ನಾನಿಲ್ಲಿ. ಅಪ್ರಾಪ್ತರು, ಪ್ರಾಪ್ತರು, ಹೆಣ್ಣುಮಕ್ಕಳು, ವಯಸ್ಸಲ್ಲಿದ್ದವರು, ವಯಸ್ಸಾದವರು ಎಲ್ಲರದ್ದು ಹೂತಾಕ್ಬಿಟ್ಟಿದ್ದೀನಿ. ಇದ್ರ ಹಿಂದೆ ಒಬ್ಬ ವ್ಯಕ್ತಿ ಇದ್ದರು, ಅವರಿದ್ದರು, ಇವರಿದ್ದರು ಅಂತ ಆರೋಪ ಬಂತಲ್ಲ. ಇದಾದ ಮೇಲೆ ಏನಾಯಿತು, ಕೇಸನ್ನು ತನಿಖೆ ಮಾಡ್ತಾ ಎಲ್ಲಿ ಹೂತಿದ್ಯಾ ತೋರ್ಸಪ್ಪ ಅಂತ ಹೇಳಿದ್ರು. ಅನೇಕ ಕಡೆಗಳ ಚಿನ್ನಯ್ಯ ಕರ್ಕೊಂಡು ಹೋಗಿದ್ದು ನಿಜ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದ ವರದಿಯಲ್ಲಿ ಇವರೇನು ಆರೋಪ ಮಾಡಿದ್ರು ಅದಕ್ಕೆ ಬಲವಾದಂಥ ಸಾಕ್ಷಿಗಳು ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಸೊ ಇದೀಗ ಆ ನಂತರ ಚಿನ್ನಯ್ಯನ ತಗೊಂಡೋಗಿ ಒಳಗಡೆ ಹಾಕಿದ್ರು. ಇದೀಗ ಚಿನ್ನಯ್ಯ ಆಚೆ ಬಂದಿದ್ದು ಆಯಿತು. ಚಿನ್ನಯ್ಯನಿಗೆ 1 ಲಕ್ಷ ರೂಪಾಯಿನ ಬಾಂಡ್ ಕೊಡೋಕ್ಕೆ ಯಾರೂ ಬರಲಿಲ್ಲ. ಒಂದು ಬಾಂಡ್ ಕೊಟ್ಬಿಟ್ಟು ಬೇಲ್ ಸಿಕ್ಕ ಮೇಲೂ ಚಿನ್ನಯ್ಯ ಒಳಗಡೆ ಇದ್ದಿದ್ದು. ಬಾಂಡ್ ಕೊಡೋಕ್ಕೆ ಯಾರೂ ಬರಲಿಲ್ಲ ಅಥವಾ ಶ್ಯೂರಿಟಿಗೆ ಯಾರೂ ಬರಲಿಲ್ಲ ಅಂಥೇಳಿ ಇದಾದ್ಮೇಲೆ ಚಿನ್ನಯ್ಯ ರಿಲೀಸ್ ಆಗಿದ್ದಾಯಿತು. ಇದೀಗ ಏನಾಗಿದೆ, ಚಿನ್ನಯ್ಯ ಆಚೆ ಬಂದ ತಕ್ಷಣ ಮಾಡಿರೋ ಮೊಟ್ಟ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ, 5 ಜನ ಇವರೆಲ್ಲ ಒಂದು ಟೀಮ್ ಇತ್ತಲ್ಲ, ತಂಡ, ಸೋ ಕಾಲ್ಡ್ ಟೀಮ್, ಚಿನ್ನಯ್ಯ, ಮಟ್ಟಣ್ಣನವರ್, ಆನಂತರದಲ್ಲಿ ತಿಮರೋಡಿ, ವಿಠಲಗೌಡ, ಎಕ್ಸೆಟ್ರಾ ಈ ತಂಡ ಇತ್ತಲ್ಲ, ಈ ತಂಡದ ವಿರುದ್ಧನೇ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟಿರೋದು. ಏನಂತ, ಸಮೀರನ್ನು ಸೇರಿಸಿ, ಜಯಂತ್, ಆನಂತರದಲ್ಲಿ ಸಮೀರ್, ಮಟ್ಟಣ್ಣ, ವಿಠಲಗೌಡ, ತಿಮರೋಡಿ ಎಲ್ಲರ ಮೇಲೂ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟರು. ಏನಂತ ಅಂತ ಹೇಳಿದ್ರೆ, ಜೀವ ಬೆದರಿಕೆ, ಇದು ಅಂತಿಂಥದ್ದಲ್ಲ. ಒಂದು ವೇಳೆ ನಿಮಗೆ ಗೊತ್ತಿರಲಿ, ಈಗೇನು ದೂರು ಬಂದಿದೆಯಲ್ಲ, ಈ ದೂರು ಒಂದು ಕಡೆ ಅದು ಮಾನನಷ್ಟ, ಒಂದು ತೇಜೋವಧೆ ಮಾಡಬೇಕು, ಡಿಫೇಮ್ ಮಾಡಬೇಕು ಒಂದು ಕ್ಷೇತ್ರವನ್ನು ಅಂಥೇಳಿ ಆ ಕೇಸ್ ಒಂದು ಕಡೆ ಅಲ್ಲಿ ಇದ್ರ ವ್ಯಾಪ್ತಿಗೆ ಬರುತ್ತದು. ಈ ಥರ ಸಂಚು ಮಾಡಿ ಹಿಂಗೆ ಮಾಡಿದ್ರು ಅಂಥೇಳಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ನೊಂದು ಕಡೆ ವ್ಯಕ್ತಿಯೊಬ್ಬನಿಗೆ ಕೊಂದಾಕ್ಬಿಡ್ತೀವಿ ಅಂತ ಹೇಳಿದ್ರು ಅಂದರೆ ಅದು ಇನ್ನೊಂದು ಥರ ಮೇಜರ್ ಕೇಸ್ ಆಗಿಬಿಡುತ್ತದು. 5 ಜನಗಳ ವಿರುದ್ಧವಾಗಿಯೂ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟಿರೋದು ಜೀವ ಬೆದರಿಕೆ ದೂರು. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಿರೋದು. ತನಗೆ ಮತ್ತು ತನ್ನ ಪತ್ನಿಗೆ ಡೆತ್ ಥ್ರೆಟ್ ಮಾಡ್ತಾ ಇದ್ದಾರೆ, ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲಗೌಡ, ಜಯಂತ್, ಸಮೀರ್ MD ವಿರುದ್ಧವಾಗಿ ಈ ಥರ ಕಂಪ್ಲೇಂಟ್ ಹೋಗಿರೋದು. ಈ ಕಂಪ್ಲೇಂಟ್ ಆಧರಿಸಿ ಇವರೆಲ್ಲರೂ ಕರ್ಕೊಬಂದು ಕೂರಿಸ್ಕೋಬೋದು. ಈಗ ಸಾಕ್ಷಿ ಫೋನ್ ಕರೆಗಳ ಯಾವಾಗ ದೂರು ನಿನ್ನ ಕಂಪ್ಲೇಂಟ್ ಇದು ಹೊಡೆದಾಕ್ಬಿಡ್ತೀನಿ ಅಂತ ಹೇಳಿದ್ರಪ್ಪ, ಎಲ್ಲ ಸಾಯಿಸ್ತೀನಿ ಅಂತ ಹೇಳಿಬಿಟ್ರಪ್ಪ, ನಿನಗೆ ಸಂಪರ್ಕ ಹೇಗಪ್ಪ, ಇದೆಲ್ಲ ಪ್ರಶ್ನೆ ಆಮೇಲೆ ಬರುತ್ತೆ, ಬೇರೆ ವಿಚಾರ. ಬಟ್ ಒಳಗಡೆ ಇದ್ದು ಕರ್ಕೊಬಂದು ಕೂರಿಸ್ಕೋಬೋದು. 5 ಜನಕ್ಕೆ ಸಮನ್ ಮಾಡಿ ನೀವೆಲ್ಲ ಒಳಗಡೆ ಬನ್ನಿ, ಅದು ಯಾಕೆ ಈ ವ್ಯಕ್ತಿಗೆ ಈ ಥರ ಬೆದರಿಕೆ ಹಾಕಿದ್ದಾರಲ್ಲ ಅಂಥೇಳಿ ಬೆಳ್ತಂಗಡಿ ಠಾಣೆಯಲ್ಲಿ ಮನವಿ ಸಲ್ಲಿಸುವುದಕ್ಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಬಳಿಕ ತನಗೆ ಪತ್ನಿಗೆ ರಕ್ಷಣೆ ಕೊಡಬೇಕು, ನನ್ನ ರಕ್ಷಣೆ ಕೊಡಿ ನೀವು ಅಂತ ಕೂಡ ಬೆಳ್ತಂಗಡಿ ಠಾಣೆಗೆ ಮನವಿ ಮಾಡಿಕೊಂಡಿರೋದು. ಜೈಲಿಂದ ಬರ್ತಾನೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿರೋದು ಚಿನ್ನಯ್ಯ. ಬುರುಡೆ ಗ್ಯಾಂಗ್ನಿಂದನೇ ಇಂಥ ಒಂದು ಬಿರುಕು ಇದೀಗ ಮೂಡಿಬಿಟ್ಟಿದ್ಯಾ. ಈಗ ಬೇರೆಯವ್ರ ಮೇಲೆ ಆಯಿತು, ಏನೋ ಒಂದು ಕಾಮನ್ ಕಾಸ್ ಇಟ್ಕೊಂಡಿದ್ರು ಎಲ್ಲೋ ಗೊತ್ತಿಲ್ಲ, ಇವರೆಲ್ಲರೂ ಈ ಥರ ಆಗಿದೆ, ಜನಗಳು ಸಾಯಿಸಿದ್ದಾರೆ, ಕೊಂದಿದ್ದಾರೆ, ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಫೈಟ್ ಮಾಡಿದ್ರು ಅಂತ ಅಂದುಕೊಂಡ್ಬಿಡೋಣ. ಇದರ ಆಚೆಗೆ ಈಗೇನಾಗಿದೆ, ಯಾವಾಗ ಚಿನ್ನಯ್ಯನನ್ನು ಇವರೆಲ್ಲರೂ ಈಗ ಆಚೆ ಇರೋರೆಲ್ಲರೂ ಒಂದಾಗಿ ಜೈಲೊಳಗಡೆ ಚಿನ್ನಯ್ಯನ ಸುಮ್ಮನೆ ಬಿಟ್ಬಿಟ್ರೆ, ಚಿನ್ನಯ್ಯ ಜೈಲಿಗೆ ಹೋಗ್ತಿದ್ದಂಗೆ ಚಿನ್ನಯ್ಯನ ಯೋಗಕ್ಷೇಮವನ್ನು ವಿಚಾರಿಸಿದ್ರ, ಚಿನ್ನಯ್ಯನ ಆಚೆ ಕರ್ಕೊಂಬರೋಕ್ಕೆ ಟ್ರೈ ಮಾಡಿದ್ರ, ಆಯ್ತಪ್ಪ ಚಿನ್ನಯ್ಯ ಹೇಗೋ ಸ್ಟ್ರಗಲ್ ಮಾಡಿ ಬೇಲ್ ಸಿಕ್ಕಿದ್ದಾಯಿತು, ಒಂದು ಶ್ಯೂರಿಟಿ ಕೊಡೋಕ್ಕೆ ಬರಲಿಲ್ಲ, ಒಂದು ಬಾಂಡ್ ಕೊಡೋಕ್ಕೆ ಯಾರೂ ಬರಲಿಲ್ಲ ಅಂದಾಗ ನನಗೆ ಈ ಟೀಮ್ ಯಾಕೆ ಬೇಕು, ಇವರಿಂದ ನನ್ನ ಲೈಫ್ ಹಾಳಾಯಿತು, ನನ್ನ ಫ್ಯಾಮಿಲಿ ಲೈಫ್ ಹಾಳಾಯಿತು ಅಂಥೇಳಿ ಚಿನ್ನಯ್ಯ ತಿರುಗಿ ಬಿದ್ದಿರೋದೀಗ ಗೊತ್ತಿಲ್ಲ ನಮಗೆ. ಟೀಮ್ ಅಂತ ಇದ್ದಾಗ ಟೀಮ್ ಅಂತ ಇರಬೇಕು ರೀ, ಗೆಲ್ಲಿ ಸೋಲಿ ಅದು ಬೇರೆ ವಿಚಾರ, ಗೆಲುವು ಸೋಲು ಬೇರೆ. ಒಂದು ಕಾಸಿಗೆ ಹೋರಾಡಿರ್ತಾರೆ, ಹೋರಾಟದಲ್ಲಿ ಗೆಲುವು ಆಗಬಹುದು, ಸೋಲು ಆಗಬಹುದು. ಅದರರ್ಥ ಟೀಮ್ ಪ್ಲೇಯರ್ನೇ ಬಿಟ್ಬಿಟ್ರಿ ಇವರು, ಮೇಯ್ನ್ ಪ್ಲೇಯರ್ನೇ. ಸೊ ಆ ಕಾರಣಕ್ಕೆ ಚಿನ್ನಯ್ಯ ತಿರುಗಿ ಬಿದ್ದಿರೋದು ಇದೀಗ. ಸೊ ಇಡೀ ಗ್ಯಾಂಗಲ್ಲೇ ಇದೀಗ ಒಂದು ದೊಡ್ಡ ಬಿರುಕು ಮೂಡಿದ್ಯಾ ಅಂತ ಪ್ರಶ್ನೆ ಇಲ್ಲಿದೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಆದಿತ್ಯ ರಕ್ಷಣೆ ಕೋರಿ ಒಂದು ಕಡೆಗೆ ಮನವಿ ಮಾಡ್ಕೊಳ್ತಾ ಇರೋದು, ಜೊತೆಗೆ ಜೀವ ಬೆದರಿಕೆ ಅಂತ ಒಂದು ಕಡೆ. ಈ ಕಂಪ್ಲೇಂಟ್ ದಾಖಲಾದ ಮೇಲೆ ಪ್ರೆಸೆಂಟ್ಲಿ ಗಿರೀಶ್ ಅಥವಾ ಮಹೇಶ್, ಆನಂತರ ವಿಠಲಗೌಡ ಇವರೆಲ್ಲ ಎಲ್ಲಿರೋದು, ಈಗ ಕ್ರಮಗಳೇನಾದರೂ ಆಗುತ್ತಾ, ಅವ್ರನ್ನ ಕರ್ಕೊಂಬರಬೇಕು ಅಂತ ಇದ್ದಾರೆ ಪೊಲೀಸರು, ಏನು ಕಥೆ ಅಂತ? ರಮಕಾಂತ್, ಹೌದು, ಹಲವು ಹೈಡ್ರಾಮಾಗಳ ಬಳಿಕ ಅಂದರೆ ಆ ಚಿನ್ನಯ್ಯನ ಪತ್ನಿ ಬಹಳ ಹರಸಾಹಸ ಪಟ್ಟು ಒಂದು ಹೋರಾಟವನ್ನು ಮಾಡಿ ಈಗ ಆತನನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದ್ದಾರೆ. ಸೊ ಆತ ಈಗ ಜೈಲಿನಿಂದ ಬಿಡುಗಡೆಗೊಂಡು ಕೂಡಲೇ ಬಂದು ಆತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಿರೋದು. ಅಂದರೆ ಆಶ್ರಯದಾತರು ಯಾರು ಕರ್ಕೊಂಡ್ಬಂದಿದ್ರು, ಯಾರು ಆತನಿಗೆ ಎಸ್ಕಾರ್ಟನ್ನು ನೀಡಬೇಕು, ದೊಡ್ಡದಾಗಿ ಭದ್ರತೆಯನ್ನು ನೀಡಬೇಕು ಅಂತೆಲ್ಲ ಹಿಂದೆ ಶಿಫಾರಸು ಮಾಡಿದಂಥವರು ಇದ್ರು, ಈಗ ಅವರೆಲ್ಲರೂ ಕೈ ಬಿಟ್ಟಿದ್ದಾರೆ. ಸೊ ಅವರಿಂದಲೇ ನನಗೆ ಜೀವ ಬೆದರಿಕೆ ಇದೆ ಅಂತ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಟಿ, ವಿಠಲಗೌಡ ಮತ್ತು ಸಮೀರ್
CMD ಮೇಲೂ ಕೂಡ ಇಲ್ಲಿ ಆರೋಪವನ್ನ ಚಿನ್ನಯ್ಯ ಮತ್ತು ಆತನ ಪತ್ನಿ ಮಾಡಿರುವಂತದ್ದು. ನಾವು ಬೆಳ್ತಂಗಡಿ ಆಸ್ಪಾಸ್ನಲ್ಲೇ ಇದೀವಿ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಕೋರ್ಟ್ ಅವರಿಗೆ 12 ಷರತ್ತುಗಳನ್ನು ಹಾಕಿ ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಿರೋದು. 12 ಪ್ರಮುಖ ಅಂಶಗಳಲ್ಲಿ ಪ್ರಮುಖವಾಗಿ ನೀವು ಈ ಸರಹದ್ದಿನಲ್ಲಿ ಇರಬೇಕು, ಆ ಕೋರ್ಟಿನ ಸರಹದ್ದಿನಲ್ಲಿ ಇರಬೇಕು ಅನ್ನೋದು ಒಂದು ಕಡೆಯಿಂದ, ಆದರೆ ಆಲ್ಟರ್ನೇಟಿವ್ ಡೇಸ್ ನಲ್ಲಿ ಬಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಬೇಕು, SIT ಕಚೇರಿಗೆ ಹಾಜರಾಗಬೇಕು ಅನ್ನುವಂಥ ವಿಚಾರಗಳು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಚಿನ್ನಯ್ಯ ಯಾವುದೇ ಕಾರಣಕ್ಕೂ ಜಿಲ್ಲೆಯನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಆತ ಬೆಳ್ತಂಗಡಿ ತಾಲೂಕನ್ನ ಬಿಟ್ಟು ಕೂಡ, ಆ ಪರಿಸರವನ್ನು ಬಿಟ್ಟು ಕೂಡ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆತ ಬರಬೇಕಾಗುತ್ತೆ, ಆಗಾಗ ಕಚೇರಿಗೆ ಬಂದು ಸ್ಟೇಷನ್ಗೆ ಬಂದು ಸೈನ್ ಹಾಕಬೇಕಾಗುತ್ತೆ. ಹಾಗಾಗಿ ಈಗ ನೋಡಕ್ ಹೋದರೆ ಆತ ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜ್ ನಲ್ಲಿ ಈಗ ಆತ ಆಶ್ರಯವನ್ನ ಪಡೆದಿದ್ದಾನೆ ಅನ್ನುವಂಥ ರೀತಿಯ ಮಾಹಿತಿ ಬರ್ತಾ ಇದೆ. ಸೊ ಈತ ರಕ್ಷಣೆ ಕೋರಿರುವಂತ ವಿಚಾರ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಆ ಒಂದು ಲಾಡ್ಜ್ ಏನಿದೆಯೋ ಅದಕ್ಕೆ ನೀವು ನಮಗೆ ರಕ್ಷಣೆಯನ್ನ ಕೊಡಬೇಕು, ಭದ್ರತೆಯನ್ನ ಕೊಡಬೇಕು, ನಮಗೆ ಪ್ರಾಣ ಬೆದರಿಕೆ ಇದೆ ಅನ್ನುವಂಥದ್ದನ್ನ ಕೂಡ ಆತ ಉಲ್ಲೇಖ ಮಾಡಿರುವಂತದ್ದು. ಈ ಸಂಬಂಧ ಆತ ಈಗ ದೂರ ಅರ್ಜಿಯನ್ನ ಕೊಟ್ಟಿದ್ದಾನೆ. ಅಂದ್ರೆ ಪ್ರಮುಖವಾಗಿ 5ರಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಅನ್ನುವಂಥ ರೀತಿಯಲ್ಲಿ, ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಆತಂಕವನ್ನ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆತನ ದೂರ ಅರ್ಜಿಯನ್ನ ಸದ್ಯ ಪೊಲೀಸರು ಸ್ವೀಕಾರ ಮಾಡಿದ್ದಾರೆ. ಮತ್ತು ಮಹೇಶ್ ರೆಡ್ಡಿ ತಿಮರೋಡಿ ಈಗ ಆಗ್ಲೇ ಅವರು ಅಬ್ಸ್ಕಾಂಡ್ ಆಗಿದ್ದಾರೆ. ಅಂದ್ರೆ ಅವರ ವಿರುದ್ಧ ಏನೋ ಒಂದು ಗಡೀಪಾರು ಆದೇಶ ಆಗಿತ್ತು, ಗಡೀಪಾರು ಆದೇಶದ ಬಳಿಕ ಅದರ ಒಂದು ನೋಟಿಸ್ ಅನ್ನ ನೀಡಬೇಕು ಅಂತ ಅದೆಷ್ಟೇ ಬಾರಿ ಪೊಲೀಸರು ಪ್ರಯತ್ನ ಪಟ್ಟರು ಕೂಡ ಅವರ ಕೈಗೆ ಅವ್ರು ಸಿಕ್ಕಿ ಇರಲಿಲ್ಲ. ಸೊ ನಿನ್ನೆ ಬಹಿರಂಗವಾಗಿ ಮೈಕ್ ಮೂಲಕ ಪ್ರಕಟಣೆಯನ್ನ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೆದಿತ್ತು. ಇನ್ನುಳಿದಂತೆ ಈಗಾಗಲೇ ಪೊಲೀಸರು ಆತ ಏನೊಂದು ದೂರು ಕೊಟ್ಟಿದ್ದಾನೋ ಆ ದೂರ ಅರ್ಜಿಯನ್ನ ಪೊಲೀಸರಿಗೆ ಸ್ವೀಕಾರ ಮಾಡಿದ್ದಾರೆ. ಮತ್ತು ಆತ ಮಾಡ್ತಾ ಇರುವಂತಹ ಆರೋಪಗಳಲ್ಲಿ ಏನಾದರೂ ಹುರುಳು ಇದೆಯಾ ಅಥವಾ ಈ ತರ ಪ್ರಾಣ